ಇಷ್ಟೆಲ್ಲ ಆಯುಧಗಳನ್ನ ಇವರೇನು ಯುದ್ಧ ಮಾಡೋದಕ್ಕೆ ಅಂತ ಕಲೆಕ್ಟ್ ಮಾಡಿಟ್ಟಿದ್ರ? ನಮಗ್ ಸಿಕ್ಕಿರೋದು ಓನ್ಲಿ 10% ಸರ್. ಬಟ್ ಇನ್ಫಾರ್ಮೇಶನ್ ಪ್ರಕಾರ ಈ ವೆಪನ್ಸ್ ಡೀಲಿಂಗ್ ಬಹಳ ವರ್ಷಗಳಿಂದ ನಡೀತಾ ಇದೆ. ವೆಪನ್ಸ್ ಎಲ್ಲಿ ಹೋಗುತ್ತೆ ಅನ್ನೋದೇ ಸೀಕ್ರೆಟ್. ಅಫ್ಕೋರ್ಸ್ ಅದು ನಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ನಮ್ಮ ಉದ್ದೇಶ ಇರೋದು ಇದರ ಮೂಲ ಎಲ್ಲಿದೆ ಅನ್ನೋದನ್ನ ಕಂಡು ಹಿಡಿದು ಇನ್ನೊಂದು ಸಾರಿ ಹೀಗಾಗದಾಗ ನೋಡ್ಕೋಬೇಕು. ಆಯ್ತು ಸರ್. ಬೈ ದ ಬೈ, ಭರತ್ ಆಗಿದ್ದಾರೆ? ಅಂಜಲಿ, ಭರತ್ ಹೇಗಿದ್ದಾನೆ? ಹೆದ್ರು ಅಂಥದ್ದೇನಿಲ್ಲ. ಕಾಲ್ಗೆ ಸ್ವಲ್ಪ ಪೆಟ್ಟಾಗಿದೆ. ಒಂದು 15 ದಿನ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಡೋಂಟ್ ವರಿ, ವಾರ್ಡ್ಗೆ ಶಿಫ್ಟ್ ಮಾಡಿದೀವಿ. ಅವನ್ನ ಜಾಸ್ತಿ ಮಾತಾಡಿಸಿ ಡಿಸ್ಟರ್ಬ್ ಮಾಡಬೇಡಿ. ಸರಿ, ಓಕೆ. ಸರಿಮ್ಮ. ಹೇಗಿದೆಯೋ? ಐ ಆಮ್ ಫೈನ್ ಮಾ, ಏನು ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಕಾಲೇನು ತುಂಡಾಗಿಲ್ಲ ತಾನೇ? ಕರೆಕ್ಟ್. ಹಾಗಂತ ನಿಮ್ಮ ಅಜ್ಜಿ ತಾತನ್ಗೆ ಹೇಳು. ಅಜ್ಜಿ, ಈ ಕೆಲಸ ಬೇಡ, ಬಿಟ್ಬಿಡು ಅಂತ ಹೇಳಲೇ ಇಲ್ಲ. ಹಾಗೆ ನಿಂತಿದ್ಯಾ? ಏಯ್, ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೆ. ಓಕೆ ಓಕೆ. ಯಾರದು ಜಾಸ್ತಿ ಮಾತಾಡ್ತಿರೋದು? ನಾನೇ ಆಂಟಿ. ಓ, ನೀನಾ? ನೋಡಿದ್ರಾ, ಈಗ ಧೈರ್ಯ ಬಂತ? ನಾನು ಅವ್ರನ್ನ ಚೆಕಪ್ ಮಾಡ್ಬೇಕು. ನೀವೆಲ್ಲ ಸಾಯಂಕಾಲ ಬನ್ನಿ. ಆಯ್ತಮ್ಮ, ಬರ್ತೀವಿ. ಬರ್ತೀವಪ್ಪ. ಇದೇನೆ ಚೆಕಪ್ ಮಾಡ್ಬೇಕು ಅಂತ ಪಕ್ಕದಲ್ಲಿ ಕೂತ್ಕೋತಾ ಇದೆಯಾ? ಅಯ್ಯೋ, ಅದೆಲ್ಲ ಸುಮ್ನೆ ಹೇಳಿದ್ದು. ಯಾವಾಗ ನೋಡಿದ್ರು ನೀವು ಡ್ಯೂಟಿ ಡ್ಯೂಟಿ ಅಂತ ಕೈಗೆ ಸಿಗದೆ ಹೋಗ್ತಿದ್ರಿ. ಈ ಚಾನ್ಸ್ ಬಿಡೋಕ್ಕಾಗತ್ತಾ? ಡ್ಯೂಟಿ ಮಾಡಲ್ವೇನೆ? ನೋ ಡ್ಯೂಟಿ. ಡ್ಯೂಟಿ ಇಸ್ ಓವರ್. ಈಗಿದೆ ಡ್ಯೂಟಿ. ಮೊದಲು ನನಗೊಂದು ವಿಷಯ ಹೇಳು. ಏನದು? ಭರತ್, ನಾನು ಇದುವರೆಗೂ ಗಲಾಟೆನೇ ನೋಡಿಲ್ಲ. ನೀನಾದ್ರೂ ಹೇಳು, ಅದೇನಾಯ್ತು ಅಂತ. ಅದಕ್ಕ ನಾವು ಠಾಕೂರ್ನ ಜೀವಂತವಾಗಿ ಹಿಡಿಬೇಕು ಅನ್ಕೊಂಡಿದ್ವಿ. ಅದಕ್ಕೆ ಠಾಕೂರ್ ಅಡ್ಡ ಹತ್ರ ಕಾಯ್ತಾ ಇದ್ವಿ. ನಾನು ಸಲೀಂ ಒಂದ್ ಕಡೆ, ಪ್ರಕಾಶ್ ಶೇಖರು ಇನ್ನೊಂದ್ ಕಡೆ ಕಾಯ್ತಾ ಇದ್ರು. ಅಷ್ಟರಲ್ಲೊಂದು ಮೋಟರ್ ಬೈಕ್ ಬಂತು. ಆ ಮೋಟರ್ ಬೈಕ್ ನ ಬಿಟ್ಟು ಕಾಯ್ತಿದ್ವಿ. ಆಮೇಲೆ ಒಂದು ಸುಮೋ ಬಂತು. ಠಾಕೂರ್ನ ಜೀವಂತವಾಗಿ ಹಿಡಿಬೇಕು ಅಂತ ಹೇಳಿ ನಾನೇ ಮೊದಲು ಹೋಗಿ ಅವ್ರ ಮೇಲೆ ಬಿದ್ದೆ. ಅಷ್ಟರಲ್ಲಿ ಅವ್ರು ತಪ್ಪಿಸ್ಕೊಳಕ್ ಪ್ರಯತ್ನ ಪಟ್ರು. ಅವ್ರಿಗೂ ನಮಗೂ ಹೊಡೆದಾಟ ಆಯ್ತು. ಆಮೇಲೆ ನಾವಿಬ್ರು ನೆಲದ ಮೇಲೆ ಉರುಳ ಆಡ್ತಿದ್ವಿ. ಆಮೇಲೆ ನರ್ಸ್ ಬಂದ್ಲು. ನರ್ಸ್ ಯಾಕೆ ಬಂದ್ಲು? ಚೆಕಪ್ ಮಾಡೋದಕ್ಕೆ. ಮೇಡಮ್, ಪ್ಲೀಸ್ ಕಂಟಿನ್ಯೂ. ಬಾಯ್ ಬಾಯ್. ಇದ್ಯಾವ ಕರ್ಮ ಗುರುವೆ, ದೊಂಬರಾದವ್ರಿಗಿಂತ ಕಡೆ ಆಗೋದ್ವಲ್ಲ. ಒಂದ್ ಅಡ್ರೆಸ್ ಇಲ್ಲ, ಉಳ್ಕೊಳ್ಕೊಂಡ್ ಮನೆ ಇಲ್ಲ. ಇವತ್ತಿಲ್ಲಿ, ನಾಳೆ ಎಲ್ಲೋ, ಯಾರಿಗ್ ಗೊತ್ತು? ಛೇ, ಇದು ಒಂದ್ ಬಾಳ. ಇದಕ್ಕಿಂತಲೂ ಮೊದಲು ಮಾಡ್ತಾ ಇದ್ದ ಗಾಂಜಾ ಬಿಸ್ನೆಸ್ ಎಷ್ಟೋ ಚೆನ್ನಾಗಿತ್ತು. ಎಲ್ಲ ನಿನ್ನಿಂದಲೇ ಆಗಿದ್ದು. ಹಣ ಜಾಸ್ತಿ ಸಿಗುತ್ತೆ, ಮನೆ ಕಟ್ಸ್ಬೋದು, ಆಸ್ತಿ ಮಾಡ್ಬೋದು ಅಂದೆ. ಈಗ ಒಳ್ಳೆ ತಿರ್ಪೆ ಎತ್ತೋರ್ಗಿಂತ ಕಡಿಮೆ ಆಗೋದ್ವಿ. ಅರೆ ತೂ ಚುಪ್ಕರ್, ಯಾರ್ ಚುಪ್ಕರ್, ಪಾಗಲ್ ಹೋಗ್ಯಾ ಕ್ಯಾ? ಬಿಸ್ನೆಸ್ ಮಾಡಕ್ ಮುಂಚೆ ಭರತ್ ಅನ್ನೋ ಒಬ್ಬ ಆಫೀಸರ್ ಬರ್ತಾನೆ ಅಂತ ನನಗೇನು ಕಲಿಸ್ ಬಿದ್ದಿತ್ತ? ಸುಲ್ತಾನ, ಹುಡುಗಾಟ ಆಡ್ಲಿಕ್ಕತ್ತೀಯನ? ನನ್ನ ಮಾಲ್ ಎಲ್ಲಿ? ಅಲ್ಲಿ ಹೋಗಿ ಇಲ್ಲಿ ಹೋಗಿ ಕಡಿಗೆ ನಾನಿರೋ ಜಾಗಕ್ಕೆ ಬಂದಿರಲ್ಲ. ನಾನೇನು ಎಬರೇಸಿ ಅಂದ್ಕೊಂಡ್ರೇನ? ಕಾಡಲ್ಲಿರ್ಲಿ ನಾಡಲ್ಲಿರ್ಲಿ ಎಲ್ಲೆಲ್ಲಿ ಏನೇನ್ ನಡೀತೈತಂತ ನನಗ್ ಚೆನ್ನಾಗ್ ಗೊತ್ತಾಗ್ತದ. ವೀರಣ್ಣ ಬಾಯ್, ಅದು ಕಾಲ ಬಾಳ ಕೆಟ್ಟೈತೆ. ಪಟ್ಟ್ಯಾಗ ನಾನು ಏನೇನ್ ಐಟಮ್ ಕೊಟ್ಟಿದ್ದೆ ಆಟೋನ ಲಘು ನನ್ ಕೈಗೆ ಬರ್ಬೇಕು. ಮತ್ತ ಅರೆ ಠೀಕ್ ಹೈ ಭಾಯ್, ಕೊಟ್ಬಿಡ್ತೀನಿ. ಯಾವಾಗ? ಆದಷ್ಟು ಬೇಗ. ಅದೆಲ್ಲ ಹಾಗಂಗಿಲ್ಲ. 8 ದಿನ, 10, 15? 15 ದಿನ ಪಕ್ಕ ಏನ?
ಮೈ ಜಬಾನ್ ದೇತಾ ಹೂಂ ವೀರಣ್ಣ, ನಾನು ಮಾತು ಕೊಡ್ತೀನಿ. ತಪ್ಪಿದ್ರ ಇನ್ನೊಬ್ರಿಗೆ ಮಾತು ಕೊಡಕ ನಾಲ್ಗಿರಂಗಿಲ್ಲ. ಹುಷಾರ್. ಏನ್ ಮಾಡ್ತಿ? ಮಾತು ಕೊಡ್ತಿ ಇಲ್ಲ ನಾಲ್ಗೆ ಕೊಡ್ತಿ? ನಾನು ಮಾತು ಕೊಡ್ತೀನಿ. ಇಲ್ಲ ಅಂದ್ರ ಗಂಟ್ಲಾಗ ತೂತ್ ಬೀಳ್ತದ. ಖಬರ್ದಾರ್. ನೀನೇನು ಚಿಂತೆ ಮಾಡಬೇಡ. ನಿನಗೆ ರಾಹು ದೆಸೆ ಅಟ್ಕಾಯಿಸ್ಕೊಂಡ್ಬಿಟ್ಟಿದೆ. ನೀನ್ ಯಾವ ಕೆಲ್ಸಕ್ಕೆ ಕೈ ಹಾಕಿದ್ರು ಅಡಚಣೆ ತೊಂದರೆ ಆಗ್ತಿದೆ ಅಷ್ಟೇ. ಸರಿ ಸರ್. ಸದ್ಯಕ್ಕೆ ನೀನು 4-6 ದಿನ ಅಲ್ಲಿ ಕಳೆದ ಮೇಲೆ, ಪರಿಸ್ಥಿತಿ ಸುಧಾರಿಸಿದ ಮೇಲೆ, ಭರತನಿಗೊಂದು ದಾರಿ ಕಾಣಿಸಿದ ಮೇಲೆ ನಿನ್ನನ್ನು ನಾನು ಕರೆಸ್ಕೊತೀನಿ. ನಡಿ. ತಗೋ ಪ್ರಸಾದ. ಧೈರ್ಯವಾಗಿ ಹೋಗು, ಸುರಕ್ಷಿತವಾಗಿ ತಲುಪ್ತೀಯ. ಅಯ್ಯೋ ಪಾಪ, ದಯವಿಟ್ಟು ನಾನೇನ್ ಮಾಡ್ಲಿ? ಸುಲ್ತಾನನ್ನ ಕಳಿಸ್ಕೊಟ್ಟಾಯ್ತಲ್ಲ. ವೆರಿ ಗುಡ್. ನನ್ನ ವ್ಯವಹಾರ ಸ್ವಲ್ಪ ಅರ್ಥ ಮಾಡ್ಕೊ. ಗುಡ್ಸ್ ಒನ್ ಸೋಲ್ಡ್ ಕೆನಾಟ್ ಬಿ ಟೇಕನ್ ಬ್ಯಾಕ್ ಆರ್ ಎಕ್ಸ್ಚೇಂಜ್. ನಾನು ಗಿರಾಕಿನ ಕಳ್ಕೊಳಕ್ ಇಷ್ಟಪಡ್ತೀನಿ ಸ್ವಾಮಿ, ಆದ್ರೆ ಲಾಭನ ಮಾತ್ರ ಕಳ್ಕೊಳಕ್ ಇಷ್ಟಪಡೋದಿಲ್ಲ.